The new concept is 2.3 measurement of length. ಸೊ ಹಾಗಾದರೆ ಈ ಮೆಷರ್ಮೆಂಟ್ನ ನಾವೇನಪ್ಪ ಅಂತ ಹೇಳಿದರೆ ಎರಡು ರೀತಿ ನಾವು ಮೆಷರ್ಮೆಂಟ್ಸನ್ನು ಮಾಡ್ಬೋದು. ಒಂದು ಡೈರೆಕ್ಟ್ ಮೆಷರ್ಮೆಂಟ್ ಅಂತ ನಾವು ಹೇಳಿ ಕರಿತೀವಿ, ಇನ್ನೊಂದು ಇಂಡೈರೆಕ್ಟ್ ಮೆಷರ್ಮೆಂಟ್ಸ್. ಮೆಷರ್ಮೆಂಟ್. ಸೊ ಹಾಗಾದರೆ ಈ ಮೆಷರ್ಮೆಂಟ್ದಲ್ಲಿ ಎರಡು ರೀತಿ ನಾವು ಏನಪ್ಪ ಅಂತ ಹೇಳಿದರೆ ಮೆಷರ್ಮೆಂಟ್ಸನ್ನು ನೋಡ್ಬೋದು. ಒಂದು ದಟ್ ಈಸ್ ಡೈರೆಕ್ಟ್ ಮೆಷರ್ಮೆಂಟ್, and another one is indirect measurement. ಸೊ ಹಾಗಾದರೆ ಈ ಡೈರೆಕ್ಟ್ ಮೆಷರ್ಮೆಂಟ್ಸ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ಬೋದಪ್ಪ ಅಂತ ಹೇಳಿದರೆ, ನಾವು ಟೇಬಲನ್ನು ಮೆಷರ್ ಮಾಡೋದಾಗಿರ್ಬೋದು, ಅಥವಾ ನಾವು ಬೇರೆ ಬೇರೆ ಈ ಕನ್ಸ್ಟ್ರಕ್ಷನ್ಸ್ದಲ್ಲಿ ನಾವು ಮೆಷರ್ಮೆಂಟ್ಸ್ ಇರ್ಬೋದು, ರೈಟ್. ಸೊ ಇನ್ಸ್ಟ್ರುಮೆಂಟೇಷನ್ಸನ್ನು ನಾವು ಮಾಡಬೇಕಾದ್ರೆ ಮೆಷರ್ಮೆಂಟ್ಸು, ಆಮೇಲೆ ಬೇರೆ ಬೇರೆ ಈ ಬಟ್ಟೆ ತೊಗೊಳ್ಬೇಕಾದ್ರೆ ನಾವೇನಪ್ಪ ಅಂತ ಹೇಳಿದರೆ ಮಾಡ್ತಕ್ಕಂಥ ಮೆಷರ್ಮೆಂಟ್ಸು, ರೈಟ್. ಸ್ಕ್ರೂ ಗೇಜ್ದಿಂದ, ವರ್ನಿಯರ್ ಕ್ಯಾಲಿಫರ್ದಿಂದ ಮಾಡ್ತಕ್ಕಂಥ ಮೆಷರ್ಮೆಂಟ್ಸನ್ನ ನಾವು ಡೈರೆಕ್ಟ್ ಮೆಷರ್ಮೆಂಟ್ಸ್ ಅಂತ ನಾವು ಕರಿತೀವಿ, ರೈಟ್. ಸೊ ಅಂದರೆ ನಾವಿಲ್ಲಿ ಈ ಡೈರೆಕ್ಟ್ ಮೆಷರ್ಮೆಂಟ್ಸ್ದಲ್ಲಿ ಖುದ್ದು ನಾವಾಗೆ ಏನಪ್ಪ ಅಂತ ಹೇಳಿದರೆ ಎರಡು ಇನಿಷಿಯಲು ಮತ್ತು ಫೈನಲ್ ಪೊಸಿಷನ್ಸ್ದಲ್ಲಿ ಏನಪ್ಪ ಅಂದರೆ ಖುದ್ದು ನಾವೇನು ಮಾಡ್ಬೋದು, ಮೆಷರ್ ಮಾಡ್ಬೋದು. ಬಟ್ ಇಂಡೈರೆಕ್ಟ್ ಮೆಷರ್ಮೆಂಟ್ಸ್ದಲ್ಲಿ ಒಂದು ಪ್ಲೇಸ್ದಲ್ಲಿ ನಾವಿದ್ದು ಇನ್ನೊಂದು ಪ್ಲೇಸ್ ಎಷ್ಟೋ ದೂರ ಇದ್ದರೂ ಕೂಡ ನಾವೇನಪ್ಪ ಅಂತ ಹೇಳಿದರೆ ಮೆಷರ್ಮೆಂಟ್ಸನ್ನು ಮಾಡ್ಬೋದು. ಆ ಮೆಥಡಿಗೆ ನಾವೇನಪ್ಪ ಅಂತ ಹೇಳಿದರೆ ಇಂಡೈರೆಕ್ಟ್ ಮೆಷರ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಇಫ್ ಯು ವಾಂಟ್ ಟು ಮೆಷರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಅವರ್ ಅರ್ತ್ ಆ್ಯಂಡ್ ಮೂನ್, ಸೊ ಅರ್ತ್ ಮತ್ತು ಮೂನ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವೇನು ಅಥವಾ ಮೆಷರ್ ಮಾಡಬೇಕು ನಾವು ಡಿಸ್ಟೆನ್ಸನ್ನು. ಸೊ ಹಾಗಾದರೆ ನಾವು ಇಲ್ಲಿ ಮೀಟರ್ ಸ್ಕೇಲ್ನಾಗಲಿ, ರೈಟ್, ಫೂಟ್ ಪಟ್ಟಿ ಆಗಲಿ, ಇವನ್ನ ನಾವೇನು ಮಾಡೋಕ್ಕಾಗೋದಿಲ್ಲ, ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವಲ್ಲಿ ಇಂಡೈರೆಕ್ಟ್ ಮೆಥಡ್ಸನ್ನು ಯೂಸ್ ಮಾಡ್ತೀವಿ, ರೈಟ್. ಸೊ ಅದರಲ್ಲಿ ಈ ಮೆಷರ್ಮೆಂಟ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ನಾವು ಡೈರೆಕ್ಟ್ ಮೆಷರ್ಮೆಂಟ್ಸನ್ನು ನೋಡ್ತೀವಿ ಮತ್ತು ಇಂಡೈರೆಕ್ಟ್ ಮೆಷರ್ಮೆಂಟ್ಸನ್ನು ಕೊಡ್ತೀವಿ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಮೆಷರ್ಮೆಂಟ್ ಆಫ್ ಲೆಂತ್ ಅಂತ ನಾವು ಹೇಳಿ ಕರಿತೀವಿ, ಮೆಷರ್ಮೆಂಟ್ ಆಫ್ ಲೆಂತ್. ಸೊ ಹಾಗಾದರೆ ಈ ನಾರ್ಮಲ್ ಲೆಂತ್ಸನ್ನು ನಾವು ಮೆಷರ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವೇನನ್ನು ಯೂಸ್ ಮಾಡ್ತೀವಿ, ಮೀಟರ್ ಸ್ಕೇಲನ್ನು ಯೂಸ್ ಮಾಡ್ತೀವಿ, ರೈಟ್, ಟೇಪನ್ನು ಯೂಸ್ ಮಾಡ್ತೀವಿ, ರೈಟ್, ಫೂಟ್ ಪಟ್ಟಿ ಅಂತ ನಾವು ಕರಿತೀವಲ್ಲ, ಅವನ್ನೆಲ್ಲ ನಾವೇನಪ್ಪ ಅಂತ ಹೇಳಿದರೆ ಮೆಷರ್ಮೆಂಟ್ಸ್ ಅಂದರೆ ನಾರ್ಮಲ್ ಲೆಂತ್ ಇರ್ತಕ್ಕಂಥ ಆಬ್ಜೆಕ್ಟ್ಸನ್ನು ನಾವು ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಏನಪ್ಪ ಅಂತ ಹೇಳಿದರೆ ಸಣ್ಣ ಆಬ್ಜೆಕ್ಟ್ಸನ್ನು ನಾವು ಮೆಷರ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಸ್ಕ್ರೂ ಗೇಜ್ ಹೋಗ್ತೀವಿ ಮತ್ತು ವರ್ನಿಯರ್ ಕ್ಯಾಲಿಫರ್ ಹೋಗ್ತೀವಿ, ರೈಟ್. ತೀರಾ ಸಣ್ಣ ಆಬ್ಜೆಕ್ಟ್ಸನ್ನು ಅಂದರೆ ಇಫ್ ಐ ವಾಂಟ್ ಟು ಮೆಷರ್ ದಿ ಸೈಜ್ ಆಫ್ ಅ ಮಾಲಿಕ್ಯೂಲ್, ರೈಟ್, ವಿ ಗೋ ಫಾರ್ ಅ ಇಂಡೈರೆಕ್ಟ್ ಮೆಥಡ್. In the same way, right, if you want to measure the distance between the earth and moon, we go for the different method, that is indirect method ಅಂತ ನಾವು ಕರಿತೀವಿ. ಓಕೆ. ಸೊ ಹಾಗಾದರೆ ಹಿಯರ್ ಇನ್ ದಿಸ್ ಫಿಸಿಕ್ಸ್ we will measure a length from a astronomical, that is atomic phenomena to the astronomical phenomena. ಅಂದರೆ ಸೊ ಇನ್ನು ಮೆಷರ್ಮೆಂಟ್ಸ್ ಅಂತ ಬಂತಪ್ಪ ಅಂತ ಹೇಳಿದರೆ ಫಿಸಿಕ್ಸ್ದಲ್ಲಿ ನಾವು ಅಟೋಮಿಕ್ ಫೆನಾಮಿನಾದಿಂದ ಅಂದರೆ ಈ ಅಟಮ್ ಇರ್ಬೋದು, ಮಾಲಿಕ್ಯುಲರ್ ಸೈಜ್ ಇರ್ಬೋದು, ಇವನ್ನ ಮೆಷರ್ ಮಾಡೋದ್ರ ಜೊತೆಗೆ ನಾವು ಅಸ್ಟ್ರೋನಾಮಿಕಲ್ ಡಿಸ್ಟೆನ್ಸನ್ನು ಕೂಡ ನಾವೇನಪ್ಪ ಅಂತ ಹೇಳಿದರೆ ಮೆಷರ್ ಮಾಡ್ತೀವಿ. ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ಅರ್ತ್ ಆ್ಯಂಡ್ ಮೂನ್ ಎಕ್ಸೆಟ್ರಾ, ರೈಟ್. ಸೊ ಹಾಗಾದರೆ ಇಲ್ಲಿ ಈ ಮೆಷರ್ಮೆಂಟ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ನಾವು ಲಾರ್ಜ್ ಡಿಸ್ಟೆನ್ಸನ್ನ ಮೆಷರ್ ಮಾಡಬೇಕಪ್ಪ ಅಂತ ಹೇಳಿದರೆ ಲಾರ್ಜ್ ಡಿಸ್ಟೆನ್ಸ್, ಮಾಡರೇಟ್ ಡಿಸ್ಟೆನ್ಸ್ ಆ್ಯಂಡ್ ಅ ಸ್ಮಾಲ್ ಡಿಸ್ಟೆನ್ಸ್ ಅಂತ ನಾವು ಹೇಳಿ ತಗೋತೀವಿ. ಸೊ ಹಾಗಾದರೆ ಲಾರ್ಜ್ ಡಿಸ್ಟೆನ್ಸನ್ನು ನಾವು ಮೆಷರ್ ಮಾಡಬೇಕಪ್ಪ ಅಂತ ಹೇಳಿದರೆ ಯಾವ ಮೆಥಡಿಗೆ ನಾವು ಹೋಗ್ತೀವಿ ಅಂದರೆ ಪ್ಯಾರಲ್ಯಾಕ್ಸ್ ಮೆಥಡ್ ಅಂತ ನಾವು ಕರಿತೀವಿ, ಪ್ಯಾರಲ್ಯಾಕ್ಸ್ ಮೆಥಡ್. ಸೊ ಹಾಗಾದರೆ ಈ ಪ್ಯಾರಲ್ಯಾಕ್ಸ್ ಮೆಥಡ್ ಅಂತ ಹೇಳಿದರೆ ನಾವೇನು ಹೇಳ್ಬೋದಪ್ಪ ಅಂದರೆ ಈ ಪ್ಯಾರಲ್ಯಾಕ್ಸ್ ಅಂತ ನಾವು ಹೇಳಿ ಕರಿತೀವಿ, ರೈಟ್. ದಟ್ ಈಸ್ ದಿ ಅಪರೆಂಟ್ ಶಿಫ್ಟ್ ಇನ್ ದ ಪೊಸಿಷನ್. ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಆಬ್ಜೆಕ್ಟನ್ನ ನಮ್ಮ ಕಣ್ಣೆದುರಿಗೆ ಇಟ್ಕೊಂಡ್ಬಿಟ್ಟು, ರೈಟ್, ಸೊ ಒಂದು ಆಬ್ಜೆಕ್ಟನ್ನ ಏನಪ್ಪ ಅಂತ ಹೇಳಿದರೆ ನಮ್ಮ ಕಣ್ಣೆದುರಿಗೆ ನಾವು ಸ್ಟ್ರೇಟಾಗಿ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ ಈ ಆಬ್ಜೆಕ್ಟ್ಸನ್ನು ಒಂದು ಕಣ್ಣಿಂದ ನಾನು ಅಬ್ಸರ್ವ್ ಮಾಡ್ತೀನಿ, ಇನ್ನೊಂದು ಕಣ್ಣನ್ನು ನಾನು ಏನಪ್ಪ ಅಂದರೆ ಕ್ಲೋಸ್ ಇಟ್ಕೋತೀನಿ, ರೈಟ್. ಸೊ ಅದು ನಮಗೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಶಿಫ್ಟ್ ಆಗೋ ರೀತಿ ನಮಗೆ ಕಾಣಿಸ್ತೈತಿ. ಸೊ ಹೆಂಗಂದರೆ ಈಗ ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟನ್ನು ನಾವೇನು ಮಾಡ್ತೀನಪ್ಪ ಅಂತ ಹೇಳಿದರೆ ಈಗ, ರೈಟ್, ಸೊ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟನ್ನು ಹೀಗೆ ಕಣ್ಣೆದುರಿಗೆ ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ ಫಸ್ಟು ಈ ಬಲಗಣ್ಣಿಂದ ನೋಡ್ತೀನಿ ನಾನು,
ಹೌದಾ? ಓಕೆ, ನೆಕ್ಸ್ಟು ಈ ಕಣ್ಣನ್ನು ಕ್ಲೋಸ್ ಮಾಡಿಬಿಟ್ಟು ಎಡಗಣ್ಣಿಂದ ನಾವು ನೋಡಿದರೆ ಈ ಪೆನ್ ನನಗೆ ಏನಾದ್ರ ಗತಿ ಅನ್ನಿಸ್ತೈತೆ ಅಂದರೆ ಶಿಫ್ಟ್ ಆದ್ರ ಗತಿ ಅನ್ನಿಸ್ತೈತಿ. ವಿ ಫೀಲ್ ಲೈಕ್ ದ್ಯಾಟ್, ಬಟ್ ಏನಪ್ಪ ಅಂತ ಹೇಳಿದರೆ ಶಿಫ್ಟ್ ಆಗಿರೋದಿಲ್ಲ. ಹಾಗಾದರೆ ಇಲ್ಲಿ there is an apparent shift in the position of the object, right, due to the change in the position of observation or a point of observation ಅಂತ ನಾವು ಕರಿತೀವಿ. ಅಂದರೆ apparent shift in the position of the body with respect to its background due to the shift in the position of observer ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಪ್ಯಾರಲ್ಯಾಕ್ಸ್ ಅಂತ ಹೇಳಿದರೆ ಏನು ಹೇಳ್ಬೋದು, ರೈಟ್? It is the apparent shift in the position of apparent shift in the position of a body with respect to its background due to the shift in the change ಅಂತ ಕರಿತೀವಿ ನಾವು. shift in the position of the observer. observer or ಐ ಅಂತ ನಾವು ಕರಿತೀವಿ. ಓಕೆ, ರೈಟ್. ಸೊ ಹಾಗಾದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಏನಪ್ಪ ಅಂತ ಹೇಳಿದರೆ, ಈಗ ನಾವು ಫಾರ್ ಹಿಯರ್ ಇಟ್ ಈಸ್ ದಿ ಅರ್ತ್. ಇದನ್ನು ನಾನು ಅರ್ತ್ ಅಂತ ನಾವು ಕನ್ಸಿಡರ್ ಮಾಡಿದರೆ ದಿಸ್ ಈಸ್ ವಾಟ್ ಅರ್ತ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾದರೆ ಈ ಅರ್ತ್ದಿಂದ ದೂರದಲ್ಲಿರ್ತಕ್ಕಂಥ ಸ್ಟಾರ್, ಇಟ್ ಈಸ್ ಅ ಫಾರ್ ಅವೇ ಸ್ಟಾರ್ ಅಂತ ನಾವು ಕರಿತೀವಿ, ರೈಟ್? ಸೊ ಫಾರ್ ಅವೇ ಸ್ಟಾರ್ ಇತ್ತಪ್ಪ ಅಂತ ಹೇಳಿದರೆ ಅದಕ್ಕೆ ನಾವು ಪೋಲ್ ಸ್ಟಾರ್ ಕಡ ಅಂತ ಹೇಳಿ ಕರಿಬೋದು. ಸೊ ವೆನ್ ವಿ ಅಬ್ಸರ್ವ್ ದಟ್ ಪೋಲ್ ಸ್ಟಾರ್ ಫ್ರಮ್ ಎನಿವೇರ್ ಆನ್ ದಿ ಅರ್ತ್ ಸರ್ಫೇಸ್, ದ ಪೊಸಿಷನ್ ಆಫ್ ದ ಪೋಲ್ ಸ್ಟಾರ್ ವಿಲ್ ನಾಟ್ ಚೇಂಜ್. ಸೊ ಅಂದರೆ ನಾವು ದೂರದಲ್ಲಿರ್ತಕ್ಕಂತಹ ಆ ಸ್ಟಾರ್ಸನ್ನು ನಾವು ಏನಪ್ಪ ಅಂತ ಹೇಳಿದರೆ ಭೂಮಿ ಮೇಲ್ಗಡೆ ಎಲ್ಲಾದರೂ ನಾನು ನಿಂತು ನೋಡಿದರೆ, ಅಂದರೆ ನಾನು ಈ ಪೊಸಿಷನ್ಸ್ದಲ್ಲಿ ಇದಕ್ಕೆ ನಾನು P1 ಅಂತ ತಗೋತೀನಿ. ದಿಸ್ ಇಸ್ ದಿ ಪೊಸಿಷನ್ 1, ರೈಟ್? ದಿಸ್ ಈಸ್ ದಿ ಪೊಸಿಷನ್ 2 ಅಂತ ನಾನು ತಗೋತೀನಿ. ಹಾಗಾದರೆ ಪೊಸಿಷನ್ 1ದಲ್ಲಾದರೂ ನಿಂತು ನೋಡಲಿ, ಪೊಸಿಷನ್ಸ್ 2ದಲ್ಲಿ ಆದರೂ ನಿಂತು ನೋಡಲಿ, ಸೊ ಈ ಫಾರ್ ಅವೇದಲ್ಲಿರ್ತಕ್ಕಂಥ ಸ್ಟಾರ್ ಏನಪ್ಪ ಅಂತ ಹೇಳಿದ್ರೆ ತನ್ನ ಪೊಸಿಷನ್ಸನ್ನು ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ರೆಫರೆನ್ಸ್ ಸ್ಟಾರ್ ಅಂತ ನಾವು ಹೇಳಿ ಕರಿತೀವಿ, ರೈಟ್? ಸೊ ಹಾಗಾದರೆ ಈ ರೆಫರೆನ್ಸ್ ಸ್ಟಾರ್ನಿಂದ ಬರ್ತಕ್ಕಂತಹ ಲೈಟ್ ರೇಸ್, ರೈಟ್? ಸೊ ಹಾಗಾದರೆ ಫಾರ್ ಅವೇ ಸ್ಟಾರ್, ಈ ಫಾರ್ ಅವೇ ಸ್ಟಾರ್ನಿಂದ ಬರ್ತಕ್ಕಂತಹ ಲೈಟ್ ರೇಸನ್ನು ನಾವೇನಪ್ಪ ಅಂತ ಹೇಳಿದರೆ ಪ್ಯಾರಲಲ್ ಲೈಟ್ ರೇಸ್ ಅಂತ ನಾವು ತಗೋತೀವಿ. ಯಾಕಂದರೆ ಇನ್ಫೈನೈಟ್ ಡಿಸ್ಟೆನ್ಸ್ದಲ್ಲಿರೋದ್ರಿಂದ ಇದರಾಗಿಂದ ಬರ್ತಕ್ಕಂತಹ ಲೈಟ್ ರೇಸ್ ಇವೆಲ್ಲ. ಸೊ ಹಾಗಾಗಿ ಇದನ್ನು ನಾವು ಯಾವ ಸ್ಟಾರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಂದರೆ ರೆಫರೆನ್ಸ್ ಸ್ಟಾರ್ ಅಂತ ಕೂಡ ಹೇಳ್ಬೋದು ಇದನ್ನು. ದಿಸ್ ಈಸ್ ವಾಟ್ ರೆಫರೆನ್ಸ್ ಸ್ಟಾರ್. So this reference star is the far away star. This star will not change its position, right, when we observe from any place on the earth surface. ಸರಿ, ಹಾಗಾದರೆ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಾವು ಐ ವಾಂಟ್ ಟು ಮೆಷರ್ ಅ ಡಿಸ್ಟೆನ್ಸ್ ಆಫ್ ದಿ ನಿಯರ್ ಬೈ ಸ್ಟಾರ್ ಅಂತ ನಾವು ಕರಿತೀವಿ. ಭೂಮಿ ಸಮೀಪ ಇಲ್ಲೊಂದು ಸ್ಟಾರ್ ಇದೆ. ದಿಸ್ ಈಸ್ ಅ ನಿಯರ್ ಬೈ ಸ್ಟಾರ್. ಸೊ ಇಟ್ ಈಸ್ ಲೆಸ್ ದ್ಯಾನ್ 100 ಲೈಟ್ ಇಯರ್ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ನಾವು ಈ ಪ್ಯಾರಲ್ಯಾಕ್ಸ್ ಮೆಥಡ್ದಿಂದ ಏನಪ್ಪ ಅಂತ ಹೇಳಿದರೆ ವಿ ಕ್ಯಾನ್ ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲಾನೆಟ್ ಟು ಸ್ಟಾರ್ ಆರ್ ಸ್ಟಾರ್ ಟು ಸ್ಟಾರ್ ಅಂತ ನಾವು ಕರಿತೀವಿ. ಓಕೆ, ರೈಟ್?
ಸೊ ಹಾಗಾದರೆ ಈಗ ನಾವು ಅರ್ಥದಿಂದ ನಾವೇನಪ್ಪ ಅಂತ ಹೇಳಿದರೆ ಒಂದು ನಿಯರ್ ಬೈ ಸ್ಟಾರದ ಡಿಸ್ಟೆನ್ಸ್ನ ನಾವು ಮೆಜರ್ ಮಾಡಬೇಕು. ಹಾಗಾಗಿ ನಾವು ಪ್ಯಾರಲ್ಯಾಕ್ಸ್ ಮೆಥಡನ್ನು ಯೂಸ್ ಮಾಡ್ಕೋತೀವಿ. ದಿಸ್ ಪ್ಯಾರಲ್ಯಾಕ್ಸ್ ಮೆಥಡ್ ಈಸ್ ಯೂಸ್ಡ್ ಟು ಮೆಜರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಟು ಸ್ಟಾರ್ ಇಫ್ ದ ಡಿಸ್ಟೆನ್ಸ್ ಈಸ್ ಲೆಸ್ ದ್ಯಾನ್ 100 ಲೈಟ್ ಇಯರ್ಸ್. ಸೊ ಲೆಸ್ ದ್ಯಾನ್ 100 ಲೈಟ್ ಇಯರ್ಸ್ ಇತ್ತಪ್ಪ ಅಂತ ಹೇಳಿದರೆ ನಾವು ಈ ಪ್ಯಾರಲ್ಯಾಕ್ಸ್ ಮೆಥಡನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ಕೋತೀವಿ. ಹಾಗಾದರೆ ಈ ಫಾರ್ ರೆಫರೆನ್ಸ್ ಸ್ಟಾರ್ದಿಂದ ಬರ್ತಕ್ಕಂತಹ ಲೈಟ್ ರೇಸನ್ನು ಏನಪ್ಪ ಅಂತ ಹೇಳಿದರೆ ನಾವು ಸ್ಟ್ರೇಟ್ ಬರ್ತಾ ಇದ್ದಾವು ಅಂತ ನಾವು ತಗೋತೀವಿ. ಸೊ ಇವು ಯಾವುದೇ ಕಾರಣಕ್ಕೂ ತಮ್ಮ ಏನು ದಿಕ್ಕನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ದೀಸ್ ಆರ್ ದ ಲೈಟ್ ರೇ ವಿಚ್ ಆರ್ ಕಮಿಂಗ್ ಫ್ರಮ್ ದಿ ಫಾರ್ ಅವೇ ಸ್ಟಾರ್, ರೆಫರೆನ್ಸ್ ಸ್ಟಾರ್ ಅಂತ ನಾವು ಕರಿತೀವಿ. ಓಕೆ ಫೈನ್. ಸೊ ಹಾಗಾದರೆ ಹಿಯರ್ ವಿ ಯೂಸ್ ಡಿವೈಸ್ ದಟ್ ಈಸ್ ಅ ಸೆಕ್ಸ್ಟಂಟ್ ಅಂತ ನಾವು ಕರಿತೀವಿ. ದಟ್ ಈಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ ಟು ಮೆಷರ್ ದಿ ಆ್ಯಂಗಲ್ಸ್ ಅಂತ ಕರಿತೀವಿ. ಅಂದರೆ ಈ ಥರ ನಾವು ಒಂದು ಡಿವೈಸನ್ನು ನಾವು ನೋಡ್ತೀವಿ. ಇಲ್ಲಿ ಸ್ಕೇಲ್, ಇಲ್ಲಿ ಆ್ಯಂಗಲ್ಸ್ ಇರ್ತೈತಿ ಇದ್ರ ಮೇಲ್ಗಡೆ ಈ ಥರ, ರೈಟ್. 0, 1, 2, 3, 4, 10, 20, 30, 40 ಅಂತ ಹೇಳಿಬಿಟ್ಟು 90 ಡಿಗ್ರಿ ಆ್ಯಂಗಲ್ಸ್ ಇರ್ತೈತಿ. ಅದ್ರ ಮೇಲ್ಗಡೆ ಒಂದು ಸ್ಲೈಡು ಏನಪ್ಪ ಅಂತ ಹೇಳಿದರೆ ಮೂವ್ ಹಾಕಿರ್ತೈತಿ. ಸೊ ಇದಕ್ಕೆ ನಾವು ಸೆಕ್ಸ್ಟಂಟ್ ಅಂತ ಕರಿತೀವಿ. ಓಕೆ ಫೈನ್. ಸೊ ಹಾಗಾದರೆ ಈ ಒಂದು ಡಿವೈಸನ್ನು ಏನಪ್ಪ ಅಂತ ಹೇಳಿದರೆ ನಾವು ಯೂಸ್ ಮಾಡಿಬಿಟ್ಟು ಇಲ್ಲೊಂದು ನಮ್ಗೆ ಏನಿರ್ತೈತಿ, ಇಲ್ಲಿ ಒಂದು ಟೆಲಿಸ್ಕೋಪ್ ಥರ ಇರ್ತೈತಿ. ಇಲ್ಲಿಂದ ನಾವೇನು ಮಾಡ್ತೀವಿ, ವಿ ಆರ್ ಅಬ್ಸರ್ವಿಂಗ್ ದಿ ಲೈಟ್ ಫ್ರಮ್ ದಿ ಸನ್. ಸೊ ಹಾಗಾದರೆ ಫಸ್ಟು ನಾನು P1 ಪೊಸಿಷನ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ಈ ಒಂದು ಡಿವೈಸನ್ನು ಪ್ಲೇಸ್ ಮಾಡಿ ಫಸ್ಟು ರೆಫರೆನ್ಸ್ ಸ್ಟಾರಿಗೆ ಫೋಕಸ್ ಮಾಡಿದಾಗ ರೆಫರೆನ್ಸ್ ಸ್ಟಾರಿಂದ ಬಂದಂಥ ಲೈಟ್ ರೇಸದ್ದು ಡೈರೆಕ್ಷನ್ಸ್ ನನಗೆ ಈ ಥರ ಸಿಗ್ತೈತಿ. ದಿಸ್ ಇಸ್ ದ ಲೈಟ್ ವಿಚ್ ಇಸ್ ಕಮಿಂಗ್ ಫ್ರಮ್ ದಿ ರೆಫರೆನ್ಸ್ ಸ್ಟಾರ್. ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ ಈ ರೆಫರೆನ್ಸ್ ಸ್ಟಾರಿಂದ ಅಂದರೆ ಫಸ್ಟು ಹಿಂಗಿರ್ತಕ್ಕಂಥ ಡಿವೈಸನ್ನು ನಾನು ಏನು ಮಾಡ್ತೀನಿ, ಸ್ಟ್ರೇಟ್ ರೆಫರೆನ್ಸ್ ಸ್ಟಾರಿಗೆ ಫೋಕಸ್ ಮಾಡ್ತೀನಿ, ರೈಟ್. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಇದನ್ನು ಈ ನಿಯರ್ ಬೈ ಸ್ಟಾರಿಗೆ ನಾನು ಈ ಥರ ಫೋಕಸ್ ಮಾಡ್ತೀನಿ. ಸೊ ಅವಾಗ ನಾ ಈ ನಿಯರ್ ಬೈ ಸ್ಟಾರಿಂದ ಬರ್ತಕ್ಕಂತಹ ಏನಪ್ಪ ಅಂತ ಹೇಳಿದ್ರೆ ಲೈಟ್ ರೇಸ್ ನಮಗೆ ಈ ಡೈರೆಕ್ಷನ್ಸ್ನಲ್ಲಿ ಸಿಗ್ತೈತಿ. ಹಾಗಾದರೆ ರೆಫರೆನ್ಸ್ ಲೈಟು ಮತ್ತು ಈ ನಿಯರ್ ಬೈ ಸ್ಟಾರಿಂದ ಬರ್ತಕ್ಕಂಥ ಲೈಟ್ ಮಧ್ಯೆ ಇದೇನಿದೆ, ಇದಕ್ಕೆ ನಾವು ಆ್ಯಂಗಲ್ ಥೀಟಾ ಅಂತ ನಾವು ಕರಿತೀವಿ. ಓಕೆ, ಸೊ ದಿಸ್ ಇಸ್ ಥೀಟಾ. ಸೊ ಹಾಗಾದರೆ ಇದು ನಾರ್ಮಲ್ ಆಯ್ತಪ್ಪ ಅಂತ ಹೇಳಿದರೆ ಇದು ಪ್ಯಾರಲಲ್ ಲೈನ್, ಇವ್ರ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ನು ಕೂಡ ನಾವೇನಂತ ಕರಿಬೋದು, ಥೀಟಾ ಅಂತ ಕರಿಬೋದು. ಅಲ್ಟರ್ನೇಟಿಂಗ್ ಆ್ಯಂಗಲ್ಸ್ ಅಂತ ನಾವು ಜಾಮೆಟ್ರಿಯಲ್ಲಿ ಹೇಳ್ತೀವಿ ನಾವು, ರೈಟ್. ನೆಕ್ಸ್ಟು ಅದೇ ರೀತಿ ಆ ಡಿವೈಸನ್ನು ನಾನು ಏನಪ್ಪ ಅಂತ ಹೇಳಿದರೆ ಈಗ ಇಲ್ಲಿ ಈ P2 ಪೊಸಿಷನ್ಸ್ದಲ್ಲಿ ಇಟ್ಬಿಟ್ಟು ಮತ್ತೆ ನಾವು ರೆಫರೆನ್ಸ್ ಸ್ಟಾರನ್ನು ನೋಡಿದಾಗ ರೆಫರೆನ್ಸ್ ಸ್ಟಾರಿಂದ ಬರ್ತಕ್ಕಂಥ ಲೈಟ್ ರೇ ನನಗೆ ಸ್ಟ್ರೇಟ್ ಸಿಗ್ತೈತಿ. ಅದೇ ರೀತಿ ನಿಯರ್ ಬೈ ಸ್ಟಾರಿಗೆ ಫೋಕಸ್ ಮಾಡಿದಾಗ ನಮಗೆ ಈ ನಿಯರ್ ಬೈ ಸ್ಟಾರಿಂದ ಬರ್ತಕ್ಕಂಥ ಲೈಟ್ ರೇ ಈ ಥರ ನಮಗೆ ಅಬ್ಸರ್ವ್ನ ಮಾಡ್ತೀವಿ ನಾವು. ಸೊ ಹಾಗಾದರೆ ಇವ್ರ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ ಥೀಟಾ ಆಯ್ತಂದರೆ ಇಲ್ಲಿರ್ತಕ್ಕಂಥ ಆ್ಯಂಗಲ್ನು ಕೂಡ ನಾವೇನಂತ ಕರಿಬೋದು, ಥೀಟಾ ಅಂತ ನಾವು ಕರಿಬೋದು. ಸೊ ಹಾಗಾದರೆ ಥೀಟಾ ಪ್ಲಸ್ ಥೀಟಾ ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ 2 ಥೀಟಾ ಅಂತ ನಾವು ಕರಿತೀವಿ, ಈಕ್ವಲ್ ಟು 2 ಥೀಟಾ. ಸೊ ವಿ ಕ್ಯಾನ್ ಮೆಷರ್ ದ್ಯಾಟ್ ವ್ಯಾಲ್ಯೂ ಆಫ್ ಥೀಟಾ ವಿತ್ ದ ಹೆಲ್ಪ್ ಆಫ್ ದಿಸ್ ಸೆಕ್ಸ್ಟಂಟ್ ಡಿವೈಸ್. ಓಕೆ, ಸೊ ಹಾಗಾದರೆ ಈ ಡಿವೈಸ್ನಿಂದ ನಾವೇನು ಮಾಡ್ಬೋದು, ಈಸಿಲಿ ನಾವೇನಪ್ಪ ಅಂತ ಹೇಳಿದರೆ ಈ 2 ಥೀಟಾ ವ್ಯಾಲ್ಯೂಸನ್ನು ಏನು ಮಾಡ್ಕೋಬೋದು, ಫೈಂಡನ್ನು ಮಾಡ್ಕೋಬೋದು. ದಿಸ್ ಈಸ್ ವಾಟ್ ಹೌ ವಿ ಫೈಂಡ್ ದ ವ್ಯಾಲ್ಯೂ ಆಫ್ ಥೀಟಾ ವಿತ್ ದ ಹೆಲ್ಪ್ ಆಫ್ ದಟ್ ಡಿವೈಸ್. ಓಕೆ, ಸೊ ಹಾಗಾದರೆ ಈ ಡಿವೈಸ್ನಿಂದ ಥೀಟಾ ವ್ಯಾಲ್ಯೂಸನ್ನು ನಾವು ಹೆಂಗೆ ಫೈಂಡ್ ಮಾಡ್ತೀವಿ ಅನ್ನೋದೇನಪ್ಪ ಅಂತ ಹೇಳಿದರೆ ನಾವು ತಿಳ್ಕೊಂಡ್ವಿ. ಕ್ಲಿಯರಾ? ಸೊ ಹಾಗಾದರೆ ನಾವು ವಿ ವಿಲ್ ಫೈಂಡ್ ದಿ ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಆ್ಯಂಡ್ ಸ್ಟಾರ್. ಸೊ ಹಾಗಾದರೆ ಅರ್ತ್ದಿಂದ ಈ ನಿಯರ್ ಬೈ ಇರ್ತಕ್ಕಂಥ ಸ್ಟಾರದ್ದು ಏನಪ್ಪ ಅಂತ ಹೇಳಿದರೆ ಡಿಸ್ಟೆನ್ಸ್ ಎಷ್ಟು ಅನ್ನೋದನ್ನು ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ದಿ ಪ್ಯಾರಲ್ಯಾಕ್ಸ್ ಮೆಥಡ್ ಅಂತ ನಾವು ಕರಿತೀವಿ. ಸೊ ಪ್ಯಾರಲ್ಯಾಕ್ಸ್ ಮೆಥಡ್ ಅಂದರೆ ಇಟ್ ಈಸ್ ಅ ಸ್ಟಾರ್, ಇದೇನಪ್ಪ ಅಂತ ಹೇಳಿದರೆ ಇದು ಸ್ಟಾರ್ ಅಂತ ನಾವು ಹೇಳ್ತೀವಿ. ಅದ್ರ ಮೇಲ್ಗಡೆ ಏನು ಅರ್ತ್ ಇದೆ. ಅರ್ತ್ ಮೇಲ್ಗಡೆ ನಾವು 2 ಪೊಸಿಷನ್ಸನ್ನು ಕನ್ಸಿಡರ್ ಮಾಡ್ಕೋತೀನಿ ನಾನು. ದಟ್ ಈಸ್ P1, ದಿಸ್ ಈಸ್ ದಿ ಪೊಸಿಷನ್ 1, ರೈಟ್, ಆ್ಯಂಡ್ ದಿಸ್ P2 ಈಸ್ ದಿ ಪೊಸಿಷನ್ 2. ಸೊ ಹಾಗಾದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪೊಸಿಷನ್ 1 ಆ್ಯಂಡ್ ಪೊಸಿಷನ್ಸ್ 2 ಈಸ್ ದಿ ಬೇಸ್ ಅಂತ ನಾವು ಕರಿತೀವಿ. ಇದಕ್ಕೆ ಬೇಸನ್ನು ನಾವು ಸ್ಮಾಲ್ ಬಿದಿಂದ ರಿಪ್ರೆಸೆಂಟೇಷನ್ನ ಮಾಡ್ತೀವಿ. ವೇರ್ B ಸ್ಟ್ಯಾಂಡ್ಸ್ ಫಾರ್ ದಿ ದಟ್ ಈಸ್ ಬೇಸ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ
ಪಾಯಿಂಟ್ ಆಫ್ ಅಬ್ಸರ್ವೇಷನ್ಸ್ ಆನ್ ದಿ ಅರ್ತ್ ಸರ್ಫೇಸ್. ಓಕೆ, ಸೊ ಹಾಗಾದರೆ ಈ ಸ್ಟಾರ್ದಿಂದ P1 ಮತ್ತು ಸ್ಟಾರ್ದಿಂದ P2 ಮಧ್ಯೆ ಇರ್ತಕ್ಕಂಥ ಈ ಡಿಸ್ಟೆನ್ಸಿಗೆ ನಾವೇನಪ್ಪ ಅಂತ ಹೇಳಿದರೆ ಕ್ಯಾಪಿಟಲ್ ಡಿ ಅಂತ ನಾವು ಹೇಳಿ ಕರಿತೀವಿ. ವೇರ್ ಕ್ಯಾಪಿಟಲ್ ಡಿ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲಾನೆಟ್ ಆರ್ ಸ್ಟಾರ್ ಆರ್ ಎನಿ ಅದರ್ ಸೆನ್ಸಸ್ ಆಬ್ಜೆಕ್ಟ್ ಟು ದಿ ಅರ್ತ್. ಸೊ ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ ಆ್ಯಂಡ್ ಅರ್ತ್. ಸೊ ಹಾಗಾದರೆ ಇದ್ರ ಮಧ್ಯೆ ಇರ್ತಕ್ಕಂಥ ಆ್ಯಂಗಲಿಗೆ ನಾವೇನು ಕರಿತೀವಿ, ಥೀಟಾ ಅಂತ ನಾವು ಕರಿತೀವಿ. ವೇರ್ ಥೀಟಾ ಸ್ಟ್ಯಾಂಡ್ಸ್ ಫಾರ್ ದಿಸ್ ಈಸ್ ಅ ಪ್ಯಾರಲ್ಯಾಕ್ಸ್ ಆ್ಯಂಗಲ್ ಅಂತ ನಾವು ಕರಿತೀವಿ. ದಿಸ್ ಈಸ್ ಪ್ಯಾರಲ್ಯಾಕ್ಸ್ ಆ್ಯಂಗಲ್. ಸೊ ಹಾಗಾದರೆ ಥೀಟಾ ವ್ಯಾಲ್ಯೂಸನ್ನು ನಾವು ಹೆಂಗೆ ಫೈಂಡ್ ಮಾಡ್ತೀವಿ ಅನ್ನೋದು ನಾವು ನೋಡಿದ್ದೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ಬೇಸಸ್ ಅಂತ ನಾವು ಕರಿತೀವಿ. So when we compare the base and this distance between the star and earth, this B is very much less than this capital D. So therefore the value of theta is very small. Theta is very small. ವೆರಿ ಸ್ಮಾಲ್ ಅಂದರೆ ಬೇಸ್ ಏನಪ್ಪ ಅಂತ ಹೇಳಿದರೆ ಈ ಥರ, ಇದು ಅರ್ತ್ ಸರ್ಫೇಸು, ಇಲ್ಲಿಂದ ಬೇಸ್ ಇದು P1, ಇದು P2 ಆದರೆ ಇಲ್ಲಿ ಸ್ಟಾರ್ ಇದೆ. ಸೊ ಈ ಥರ ಲೈನ್ಸನ್ನು ಕನ್ಸಿಡರ್ ಮಾಡಿದರೆ ಇವ್ರ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ ಥೀಟಾ ವ್ಯಾಲ್ಯೂ ಏನಾಗ್ತೈತಿ, ಬಹಳ ಅಂದರೆ ಬಹಳ ಸಣ್ಣದಾಗ್ತೈತಿ, ರೈಟ್. ಸೊ ಹಾಗಾಗಿ ವೆನ್ ವಿ ಕಂಪೇರ್ ದ ಬೇಸ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಟಾರ್ ಆ್ಯಂಡ್ ಅರ್ತ್, ರೈಟ್, ದ ಬೇಸ್ ಈಸ್ ವೆರಿ ಮಚ್ ಲೆಸ್. ಓಕೆ, ಸೊ ಹಾಗಾದರೆ ನಮಗೆ ಈ ಬಿ ಅನ್ನೋದು ಯಾವ ಥರ ಬಿಹೇವ್ ಮಾಡ್ತಿತ್ತಪ್ಪ ಅಂತ ಹೇಳಿದರೆ, ದಿಸ್ ಈಸ್ ಅನ್ ಆರ್ಕ್ ಆಫ್ ಆನ್ ಸರ್ಕಲ್ ಅಂತ ನಾವು ಹೇಳ್ಕೊಳ್ತೀವಿ. ಅಂದರೆ ಈ ಸ್ಟಾರ್ ಇದೆ, ಈ ಸ್ಟಾರ್ದಿಂದ ಇವೆರಡು ಪಾಯಿಂಟ್ ಇದ್ದಾವೆ, ಓಕೆ, P1 ಆ್ಯಂಡ್ P2. ಸೊ ಇಫ್ ಐ ಡ್ರಾ ಎ ಸರ್ಕಲ್, ಹಾಗಾದರೆ ಆ ಸ್ಟಾರನ್ನು ನಾನು ಸೆಂಟ್ರದಲ್ಲಿ ಇಟ್ಬಿಟ್ಟು ಒಂದು ಸರ್ಕಲನ್ನು ಡ್ರಾ ಮಾಡಿದ್ನಪ್ಪ ಅಂತ ಹೇಳಿದರೆ, ಈ ಸ್ಟಾರನ್ನು ನಾನು ಸೆಂಟ್ರದಲ್ಲಿ ಇಟ್ಬಿಟ್ಟು ಒಂದು ಸರ್ಕಲ್ನ ಡ್ರಾ ಮಾಡಿದ್ನಪ್ಪ ಅಂತ ಹೇಳಿದರೆ, P1 ಮತ್ತು P2 ಮಧ್ಯೆ ಇರೋದು ಬೇಸ್. ಸೊ ದಿಸ್ ಬೇಸ್ ಈಸ್ ಆ್ಯಕ್ಟ್ ಹ್ಯಾಸ್ ಆ್ಯನ್ ಆರ್ಕ್ ಆಫ್ ದಿ ಸರ್ಕಲ್, ಆರ್ಕ್ ಆಫ್ ಸರ್ಕಲ್ ಅಂತ ನಾವು ಕರಿತೀವಿ. ಆ್ಯಂಡ್ ಡಿ ಬಿಕಮ್ಸ್ ದಿ ರೇಡಿಯಸ್. ಡಿ ಬಿಕಮ್ಸ್ ವಾಟ್, ರೇಡಿಯಸ್ ಅಂತ ನಾವು ಕರಿತೀವಿ. ಓಕೆ, ಸೊ ವಿ ಹ್ಯಾವ್ ಟೂ ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಒನ್ ಈಸ್ ದಟ್ ಈಸ್ ಪ್ಲೇನ್ ಆ್ಯಂಗಲ್ ಆ್ಯಂಡ್ ಅನದರ್ ಒನ್ ಈಸ್ ಸಾಲಿಡ್ ಆ್ಯಂಗಲ್. ಸೊ ಹಾಗಾದರೆ if we apply the formula plane angle in this case, we know that is plane angle is equal to, general formula, plane angle is equal to arc length upon radius. ಸೊ ಹಾಗಾದರೆ ಈ ಫಾರ್ಮುಲಾ ನಾನು ಈ ಸಿಚುವೇಶನ್ಸ್ದಲ್ಲಿ ಹೆಂಗೆ ಬರ್ಕೋಬೋದು ಅಂದರೆ, ಪ್ಲೇನ್ ಆ್ಯಂಗಲ್ ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ ಅ ಪ್ಯಾರಲ್ಯಾಕ್ಸ್ ಆ್ಯಂಗಲ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಫಾರ್ ದಿಸ್ ಸಿಚುವೇಶನ್ parallax angle is equal to that is arc length is nothing but what, base divided by ಏನಂತ ಬರೀಬೋದು ನಾವು, that is radius. ಸೊ ಹಾಗಾದರೆ ಪ್ಯಾರಲ್ಯಾಕ್ಸ್ ಆ್ಯಂಗಲ್ ಅಂತ ಹೇಳಿದರೆ ಥೀಟಾ ಇಸ್ ಈಕ್ವಲ್ ಟು ಬೇಸ್ ಅಂದರೆ ಬಿ, ರೇಡಿಯಸ್ ಅಂತ ಹೇಳಿದರೆ ನಾವು ಕ್ಯಾಪಿಟಲ್ ಡಿ ಅಂತ ನಾವು ತಗೋತೀವಿ. ಹಾಗಾದರೆ ಫ್ರಮ್ ದಿಸ್ ಎಕ್ಸ್ಪ್ರೆಷನ್ ವಿ ಕ್ಯಾನ್ ರೈಟ್ ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಥೀಟಾ ಅಂತ ನಾವು ಹೇಳಿ ಕರಿತೀವಿ, ರೈಟ್. ಸೊ ಹಾಗಾದರೆ ವೇರ್ ಡಿ ಸ್ಟ್ಯಾಂಡ್ಸ್ ಫಾರ್ ವಾಟ್, ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಆ್ಯಂಡ್ ಸ್ಟಾರ್ ಅಂತ ನಾವು ಹೇಳಿ ಕರಿತೀವಿ. So we can measure the distance between the 2 point of observations on the earth surface with the help of the device, that is external device. We can measure the theta value. Hence we can calculate the distance between the earth and star. ಅಂದರೆ ಅವಾಗಲೇ ಹೇಳಿದೆ ನಾನು, ಆ ಡಿವೈಸ್ದಿಂದ ನಮಗೆ ಥೀಟಾ ವ್ಯಾಲ್ಯೂನ ನಾವೇನಪ್ಪ ಅಂತ ಹೇಳಿದರೆ ಫೈಂಡ್ ಮಾಡ್ಕೋಬಹುದು. ನೆಕ್ಸ್ಟು ಈ ಅರ್ತ್ ಸರ್ಫೇಸ್ ಮೇಲ್ಗಡೆ ಇರ್ತಕ್ಕಂಥ ಎರಡು ಪೊಸಿಷನ್ಸ್ದಲ್ಲಿ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ನು ಕೂಡ ನಾವೇನು ಮಾಡ್ಕೋಬೋದು, ಫೈಂಡ್ ಮಾಡ್ಕೋಬೋದು. ಹಾಗಾದರೆ ನಮಗೆ ಇಲ್ಲಿ ಬೇಸದ ವ್ಯಾಲ್ಯೂ ಗೊತ್ತಿದೆ ಮತ್ತು ಥೀಟಾ ವ್ಯಾಲ್ಯೂ ಗೊತ್ತಿದೆಪ್ಪ ಅಂತ ಹೇಳಿದರೆ ನಾವೇನು ಮಾಡ್ಬೋದು,
ಈಸಿಲಿ ವಿ ಕ್ಯಾನ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸ್ಟಾರ್ ಅಂತ ನಾವೇ ಕರಿತೀವಿ. ಹಾಗಾಗಿ ಈ ಒಂದು ಮೆಥಡಿಗೆ ನಾವೇನಪ್ಪ ಅಂತ ಹೇಳಿದರೆ ಪ್ಯಾರಲ್ಯಾಕ್ಸ್ ಮೆಥಡ್ ಅಂದರೆ ಇಲ್ಲಿ ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಅಂದರೆ ನಾವು ಪ್ಯಾರಲ್ಯಾಕ್ಸ್ ಮೆಥಡನ್ನು ನಾವಿಲ್ಲಿ ಯೂಸ್ ಮಾಡ್ಕೋತೀವಿ. ಓಕೆ, ರೈಟ್. ನೆಕ್ಸ್ಟು we can find the diameter of the planets or moon with the help of this parallax method. ಸೊ ಹಾಗಾದರೆ ಪ್ಯಾರಲ್ಯಾಕ್ಸ್ ಮೆಥಡ್ದಿಂದ ನಾವೇನಪ್ಪ ಅಂತ ಹೇಳಿದರೆ ಮೂನುದು ಡಯಾಮೀಟರ್ ಅಥವಾ ಏನಪ್ಪ ಅಂತ ಹೇಳಿದರೆ ಬೇರೆ ಪ್ಲಾನೆಟ್ದು ಡಯಾಮೀಟರ್ ಎಷ್ಟು ಅನ್ನೋದನ್ನು ಕೂಡ ನಾವೇನಪ್ಪ ಅಂತ ಹೇಳಿದರೆ ನಾವು ಫೈಂಡ್ ಮಾಡ್ಕೋಬಹುದು. ಸೊ ಹಾಗೆ ಯಾವ ರೀತಿ ನಾವು ಡಯಾಮೀಟರ್ನ ನಾವು ಫೈಂಡ್ ಮಾಡ್ತೀವಪ್ಪ ಅಂತ ಹೇಳಿದರೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದಿ ಪ್ಲಾನೆಟ್ ಆರ್ ಮೂನ್ ಅಂತ ತಗೊಳ್ಳೋಣ ಇದನ್ನ. ದಿಸ್ ಇಸ್ ವಾಟ್ ಮೂನ್ ಆರ್ ಪ್ಲಾನೆಟ್. ಮೂನ್ ಆರ್ ಪ್ಲಾನೆಟ್ ಅಂತ ನಾವು ಕರಿತೀವಿ. ಓಕೆ, ಸೊ ದಿಸ್ ಇಸ್ ದಿ ಡಯಾಮೀಟರ್ ಆಫ್ ದಿ ಪ್ಲಾನೆಟ್. This one is the position 1 and this is positions 2. Okay, right. ಸೊ ಹಾಗಾದರೆ ಈ ಅರ್ತ್ ಸರ್ಫೇಸ್ದಿಂದ ಇಲ್ಲಿಂದ ಇದು ಅರ್ತ್ ಸರ್ಫೇಸ್ ಅಂತ ಹೇಳ್ತೀವಿ ನಾವು, ಅರ್ತ್. ಸೊ ಹಾಗಾದರೆ ಈ P1ದಿಂದ ಏನಪ್ಪ ಅಂತ ಹೇಳಿದರೆ ನಾವು ಡಿವೈಸನ್ನು ಯೂಸ್ ಮಾಡಿಬಿಟ್ಟು ಅರ್ತ್ ಸರ್ಫೇಸ್ದಿಂದ ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟು P2 ಕೂಡ ನಾವು ಏನಪ್ಪ ಅಂತ ಹೇಳಿದರೆ ಅರ್ತ್ ಸರ್ಫೇಸ್ದಿಂದ ಅಬ್ಸರ್ವ್ ಮಾಡ್ತೀವಿ. ಸೊ ಅಂದರೆ ಈ ಪಾಯಿಂಟ್ದಲ್ಲಿ ಏನಪ್ಪ ಅಂತ ಹೇಳಿದರೆ ನಾವೇನು ಮಾಡ್ತೀವಿ, ಡಿವೈಸನ್ನು ಇಟ್ಬಿಟ್ಟು ಒಂದು ಸಾರಿ ನಾನು ಟೆಲಿಸ್ಕೋಪ್ಸನ್ನು ಯಾವ ಪಾಯಿಂಟಿಗೆ ಫೋಕಸ್ ಮಾಡ್ತೀನಿ, ನಾನು P1 ಪಾಯಿಂಟಿಗೆ ಫೋಕಸ್ ಮಾಡ್ತೀನಿ. ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ P2 ಪಾಯಿಂಟಿಗೆ ಫೋಕಸ್ ಮಾಡ್ತೀನಿ. ಹಾಗಾದರೆ ಇವು ಎರಡರ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ಸ್ ನಮಗೆ ಗೊತ್ತಾಗ್ತೈತಿ. ಅದನ್ನು ನಾವು ಅಲ್ಪ ಅಂತ ನಾವು ತಗೋತೀವಿ. ವೇರ್ ಅಲ್ಪ ಸ್ಟ್ಯಾಂಡ್ಸ್ ಫಾರ್ ವಾಟ್, ದಟ್ ಈಸ್ ದ ಆ್ಯಂಗುಲರ್ ಡಯಾಮೀಟರ್ ಆಫ್ ದಿ ಪ್ಲಾನೆಟ್ ಅಂತ ನಾವು ಕರಿತೀವಿ. ಅಲ್ಪ ಏನಂತ ಹೇಳ್ಬೋದು, ಆ್ಯಂಗುಲರ್ diameter of planet. Angular diameter of planet. P1 and P2 are the positions, right? Positions which are diametrically opposite. ನೆಕ್ಸ್ಟ್ ಹಾಗಾದರೆ P1 ಮತ್ತು P2 ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ಏನಪ್ಪ ಅಂತ ಹೇಳಿದರೆ ಸ್ಮಾಲ್ ಡಿ ದಿಂದ ರಿಪ್ರೆಸೆಂಟೇಷನ್ನ ಮಾಡ್ತೀವಿ. ಸೊ ದಿ ಸ್ಮಾಲ್ ಡಿ ಇಂಡಿಕೇಟ್ಸ್ ದಿ ಡಯಾಮೀಟರ್ ಆಫ್ ದಿ ಪ್ಲಾನೆಟ್. ಸ್ಮಾಲ್ ಡಿನ ನಾವೇನಂತ ಹೇಳ್ಬೋದು, ಡಯಾಮೀಟರ್ ಆಫ್ ದಿ ಪ್ಲಾನೆಟ್. ಡಯಾಮೀಟರ್ ಆಫ್ ದಿ ಪ್ಲಾನೆಟ್ ಅಂತ ನಾವು ಕರಿತೀವಿ. ಓಕೆ, ರೈಟ್. ಸೊ ಹಾಗಾದರೆ ವೆನ್ ವಿ ಕಂಪೇರ್ next another term, that is capital D, where capital D stands for what, that is distance between earth and planet. Capital D na navenanta helbodu, that is distance between earth and planet. Earth and planet anta ಹೇಳ್ತೀವಿ ನಾವು. Okay, right. So when we compare the distance between this small d and capital D, the value of this small d is very much less than capital D. Therefore, this alpha is very small. Therefore, alpha is very small. Very small ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಕೂಡ ನಾವೇನಪ್ಪ ಅಂತ ಹೇಳಿದರೆ ಪ್ಲೇನ್ ಆ್ಯಂಗಲ್ ಫಾರ್ಮುಲಾನ ನಾವು ಇಲ್ಲಿ ಅಪ್ಲೈ ಮಾಡಿದ್ವಿ ಅಂದರೆ, ಸೊ ನಾವು ಇನ್ ದಿಸ್ ಕೇಸ್ ದಿಸ್ ಪಾಯಿಂಟ್ ಈಸ್ ದಿ ಸೆಂಟರ್. ಸೊ ಹಾಗಾದರೆ ಇದು ಅರ್ತ್ ಸರ್ಫೇಸ್ ಇದೆ, ಅರ್ತ್ ಸರ್ಫೇಸ್ ಇದು ಸೆಂಟ್ರು, ಇಲ್ಲೇನಿದಿಲ್ಲ ಇದು ಡಯಾಮೀಟರ್. ಹಾಗಾದರೆ ಇದನ್ನು ಸೆಂಟರ್ ಪಾಯಿಂಟನ್ನು ನಾವು ತೊಗೊಂಡಿಪ್ಪ ಅಂತ ಹೇಳಿದರೆ ಇದು ಡಯಾಮೀಟರ್. ಇದು ಸೆಂಟರ್ ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಪೋರ್ಷನ್ಸ್ದಲ್ಲಿ ಒಂದು ನಾವೇನಪ್ಪ ಅಂತ ಹೇಳಿದರೆ ಸರ್ಕಲನ್ನು ಹಾಕಿದರೆ ಡಿ ಬಿಕಮ್ಸ್ ರೇಡಿಯಸ್ ಆ್ಯಂಡ್ ದಿಸ್ ಡಯಾಮೀಟರ್ ಬಿಕಮ್ಸ್ ರೈಟ್ ಆರ್ಕ್ ಲೆಂತ್. ಸೊ ಹಾಗಾದರೆ ಪ್ಲೇನ್ ಆ್ಯಂಗಲ್ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್ ಅಪಾನ್ ರೇಡಿಯಸ್. ಸೊ ಹಾಗಾದರೆ ಪ್ಲೇನ್ ಆ್ಯಂಗಲ್ ಇದ್ದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ನಾವು ದಿಸ್ ಇಸ್ ಅಲ್ಫಾ ಅಂತ ನಾವು ಕರಿಬೋದು. ಸೊ ಹಾಗಾದರೆ ಅಲ್ಫಾ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್ ಅಂತ ಹೇಳಿದರೆ ಡಯಾಮೀಟರ್ ಡಿ ಡಿವೈಡೆಡ್ ಬೈ ರೇಡಿಯಸ್ ಅಂದರೆ ಕ್ಯಾಪಿಟಲ್ ಡಿ. ರೈಟ್. ಸೊ ಹಾಗಾದರೆ ವಿ ವಾಂಟ್
the diameter of this planet, therefore small d is equal to alpha into capital T. This is what? This is the diameter of the planet. Diameter of the planet. This is how we measure the diameter of the planet and distance of the stars or nearby Celsius objects from this parallax method. Right. So hagadre these are the some methods to find the distance between Earth to planet and Earth to stars anta ಹೇಳ್ತೀವಿ. Right. So and also we use other units to measure the length. ಸೊ ಹಾಗಾದರೆ ಈ ಪ್ಯಾರಲ್ಯಾಕ್ಸ್ ಜೊತೆಗೆ ನಾವೇನಪ್ಪ ಅಂತ ಹೇಳಿದರೆ ನಾವು ಬೇರೆ ಬೇರೆ ನಾವು ಏನಪ್ಪ ಅಂತ ಹೇಳಿದರೆ ಯೂನಿಟ್ಸನ್ನು ಕೂಡ ನಾವು ಯೂಸ್ ಮಾಡ್ಕೋತೀವಿ ಏನನ್ನು ಲೆಂತನ್ನು ಮೆಷರ್ ಮಾಡೋಕ್ಕೆ. ಹಾಗಾದರೆ ಯಾವ್ಯಾವ ಯೂನಿಟ್ಸನ್ನು ನಾವು ಏನಪ್ಪ ಅಂತ ಹೇಳಿದರೆ ಈ ಲೆಂತನ್ನು ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ದೋಸ್ ಆರ್ ದಿ ಪ್ರಾಕ್ಟಿಕಲ್ ಯೂನಿಟ್ಸ್ ಆಫ್ ಲೆಂತ್ ಅಂತ ನಾವು ಹೇಳಕ್ಕಿರ್ತೀವಿ ನಾವು, ಪ್ರಾಕ್ಟಿಕಲ್ ಯೂನಿಟ್ಸ್ ಆಫ್ ಲೆಂತ್. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದೇದು ಏನಪ್ಪ ಅಂತ ಹೇಳಿದರೆ ನಾವು 1 ಫರ್ಮಿ ಅಂತ ನಾವು ಕರಿತೀವಿ. 1 ಫರ್ಮಿ, ಇದಕ್ಕೆ ಫೆಮ್ಟೋ ಕೂಡ ಅಂತ ನಾವು ಹೇಳಿ ಕರಿತೀವಿ. ಬರಿಬೇಕಾದ್ರೆ 1F ಅಂತ ನಾವು ಹೇಳಿ ಕರಿತೀವಿ. 1 ಫರ್ಮಿ ದಟ್ ಈಸ್ ಈಕ್ವಲ್ ಟು 10⁻⁻15 ಮೀಟರ್ ಅಂತ ನಾವು ಹೇಳ್ತೀವಿ. 10⁻⁻15 meter is called what? 1 Fermi. These are what? Practical units of length anta ಹೇಳ್ತೀವಿ. Next, 1 angstrom. 1 angstrom. So 1 angstrom anta ಹೇಳಿದ್ರೆ this is 1 angstrom is equal to 10⁻⁻10 meter. ಮೂರನೇದು 1 astronomical unit. 1 astronomical unit. So ಹಾಗಾದ್ರೆ 1 astronomical unit is nothing but what? Average distance between sun and earth. ಸೂರ್ಯ ಮತ್ತು ಭೂಮಿ ಮಧ್ಯೆ ಇರತಕ್ಕಂತಹ ಆವರೇಜ್ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ? 1 astronomical unit ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ average distance between sun and earth. This is 1 astronomical unit. ಸೊ ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದರೆ 1.496 into 10⁻11 ಮೀಟರ್. ಇದನ್ನು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.5 into 10⁻11 ಮೀಟರ್ ಕೂಡ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ 1 light year. So ಹಾಗಾದರೆ light year is nothing but what? That is the distance traveled by the light in vacuum in a year. ಸೊ ಹಾಗಾದರೆ that is the distance traveled by the light in a year ಅಂತ ಕೂಡ ಹೇಳ್ತೀವಿ. Distance traveled by the light in a year is called what? Light year ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ 1 light year is equal to 9.46 into 10⁻15 meter. 15 meter ಅಂತ ನಾವು ಹೇಳಿ ಕರಿತೀವಿ. ನೆಕ್ಸ್ಟ್ another practical unit of length is 1 parallactic second ಅಂತ ಹೇಳಿ ಕರಿತೀವಿ. 1 parallactic second. ಸೊ ಇದಕ್ಕೆ ನಾವು 1 parsec ಕೂಡ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ 1 parsec is equal to 3.08 into 10⁻16 meter. So ಹಾಗಾದರೆ 1 parsec is nothing but what? Distance at which average radius of the Earth's orbit subtends an angle of 1 arc second ಅಂತ ಹೇಳಿ ಕರಿತೀವಿ. That is distance at which average radius of Earth's orbit subtends an angle of 1 arc second is called what? 1 parallactic second ಅಂತ ಹೇಳಿ ಕರಿತೀವಿ. These are what? These are the some practical units of length. ಸೊ ಹಾಗಾದರೆ ಇಲ್ಲಿ ನಾವು ನಾರ್ಮಲ್ ಲೆಂತನ್ನು ಮೆಷರ್ ಮಾಡಬೇಕಾದ್ರೆ ಸ್ಕೇಲ್ಸನ್ನು ನಾವು ಯೂಸ್ ಮಾಡ್ಕೋತೀವಿ. ಅದೇ ನಾವು ಲಾರ್ಜ್ ಡಿಸ್ಟೆನ್ಸ್ನ ನಾವು ಮೆಷರ್ ಮಾಡಬೇಕಂದ್ರೆ
ಪ್ಯಾರಲ್ಯಾಕ್ಸ್ ಮೆಥಡನ್ನು ಯೂಸ್ ಮಾಡ್ಕೋತೀವಿ, ರೈಟ್. ಅದೇ ರೀತಿ ನಾವು ಈ ಮಾಲಿಕ್ಯುಲರ್ ಸೈಜ್ ಅಥವಾ ಏನಪ್ಪ ಅಂತ ಹೇಳಿದರೆ ಅಟಾಮಿಕ್ ಸೈಜನ್ನು ನಾವು ಮೆಷರ್ ಮಾಡಬೇಕಾದ್ರೆ ನಾವು ಮತ್ತೆ ಬೇರೆ ಮೆಥಡ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಯೂಸ್ ಮಾಡ್ಕೋತೀವಿ. ಸೊ ಹಾಗಾದರೆ ಸ್ಮಾಲ್ ಲೆಂತನ್ನು ನಾವು ಮೆಷರ್ ಮಾಡಬೇಕಾದ್ರೆ ಯಾವ ಮೆಥಡನ್ನು ನಾವು ಹೆಂಗೆ ಯೂಸ್ ಮಾಡ್ಕೋತೀವಿ ಅನ್ನೋದನ್ನು ನಾವು ನೆಕ್ಸ್ಟ್ ಸೆಷನ್ಸ್ದಲ್ಲಿ ನಾನು ಡಿಸ್ಕಷನ್ನ ಮಾಡ್ತೀನಿ. ಥ್ಯಾಂಕ್ ಯು.